ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರಾ? ನಾನು ವೀಣಾ, ನಾನು ಆಸ್ಟ್ರೇಲಿಯಿಂದ ಬ್ಲಾಗ್ನ ಮಾಡ್ತಾ ಇರೋದು. ಆ್ಯಂಡ್ ಎಸ್, ಇವತ್ತು ಬೆಳಗ್ಗೆನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಏರ್ ಫ್ರೈಯರಲ್ಲಿ ನೀವೇನು ನೋಡಿದ್ರಲ್ಲ ಅದನ್ನು ನಾನು ಸ್ಕ್ರಾಚಿಂದ ಪ್ರಿಪೇರ್ ಮಾಡಿರೋವಂಥದ್ದು. ಆ್ಯಂಡ್ ಅದಕ್ಕೆ ಕಾಂಬಿನೇಷನ್ ಆಗಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಮಾತ್ರ ಸೂಪರಾಗಿ ಬಂದಿತ್ತು. ಇದಕ್ಕೂ ಮುಂಚೆ ಕೂಡ ನಾನು ಪ್ರಿಪೇರ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಇವತ್ತು ಸಂಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇರಲಿ ಅಂತ ಹೇಳಿಬಿಟ್ಟು ರಾತ್ರಿಯೇ ಮಾಡಿಟ್ಟಿದ್ದೆ. ಆ್ಯಂಡ್ ಎಸ್, ಇವಾಗ ಏರ್ ಫ್ರೈಯರಿಂದ ಹೊರಗಡೆ ತೆಗಿತಾ ಇದ್ದೀನಿ. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ಅಲ್ಲ? ಅಂದರೆ ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ತದೆ, ಆ್ಯಕ್ಚುಲಿ ಅದೇನು ಸೀದೋಗಿಲ್ಲ, ಚೆನ್ನಾಗೇ ಬಂದಿದೆ. ಫೋನಲ್ಲಿ ಆ ಥರ ಕಲರ್ ಕಾಣಿಸ್ತಾ ಇದೆ, ಬಟ್ ಎಸ್, ಕಲರ್ ವೈಸ್ ಆಗಲಿ ಟೇಸ್ಟ್ ವೈಸ್ ಆಗಲಿ ಚೆನ್ನಾಗೇ ಬಂದಿತ್ತು. ಆ್ಯಂಡ್ ಇದ್ರ ರೆಸಿಪಿ ಏನೆಲ್ಲ ಸಿಂಪಲ್ಲೇ, ನಾನು ಯೂಟ್ಯೂಬ್ ನೋಡ್ಕೊಂಡೇ ಮಾಡಿದ್ದು. ಬಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಈ ಥರದ್ದು ವಸ್ತುಗಳೆಲ್ಲ ಚೆನ್ನಾಗಿ ಸಿಕ್ಕುತ್ತೆ. ಅಂದರೆ ಈಸ್ಟ್ ಆಗಿರ್ಬೋದು, ಅಥವಾ ಏನಂತಾರೆ ಬೇಕಿಂಗ್ ಪೌಡ್ರು, ಸೋಡಾ ಎಲ್ಲ ಆಗಿರ್ಬೋದು. ಸಿಯು ಅವತಾರಗಳು ನೋಡಿ, ಫುಲ್ಲು ಅವಳಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಅವಳಿಗೆ ಸಖತ್ ಇಷ್ಟ, ಹಾಗಾಗಿ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಲೆಟ್ಸ್ ಸಿ, ಇವಾಗ ಇಬ್ಬರು ತಿಂತಾಯಿದ್ರೆ ಕೇಳೋಣ ಹೆಂಗಿದೆ, ಇಷ್ಟಪಟ್ರ ಇಲ್ವಾ ಅಂತ ಹೇಳಿಬಿಟ್ಟು. ಸಯ್ಯ ಸಿಯು ಇಬ್ಬರು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ ತಿನ್ನೋದ್ರಲ್ಲಿ. ಏನಕ್ಕೆ ಅಂದರೆ ಅಷ್ಟು ಇಷ್ಟ ಆಗಿಬಿಟ್ಟಿದೆ, ಸ್ಪೆಷಲಿ ಸಿಯುಗೆ. ಅವಳಿಗಂತೂ ತುಂಬಾ ಇಷ್ಟ ಆಯ್ತಿದ್ದು. ಹಲೋ 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 ನಾವು ಹಲೋ ಏನು ಅಂತಂದರೆ, ಫೈನಲಿ ಐ ಗಾಟ್ ದ ಮೈಕ್. ಏನು ಹೇಳು ಇನ್ನೊಂದ್ಸಲ ಹೇಳು. ಇಲ್ವಾ ಏನು ಹೇಳು ಹಾಂ ಎಂತ ಹೆಂಗದು ತೋರಿಸ್ದಲ್ಲ ಇವಾಗ? ಹಂಗಲ್ಲ, ಹಿಂಗೆ ತೋರಿಸಲ್ಲ. ಅಲ್ಲ ಓಕೆ, ಲೆಟ್ ಮೀ ಅನ್ಬಾಕ್ಸ್ ದಿಸ್. ಓಕೆ, ಇವಾಗ ಮಧ್ಯಾಹ್ನ 12 ಗಂಟೆ ಆ ಥರ ಆಗ್ತಾಯಿದೆ. ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಫುಲ್ ರೆಡಿ ಆಗಿದ್ವಿ. ಹೋಗೋಕ್ಕೂ ಮುಂಚೆ ಈ ಮೈಕ್ನ ಅನ್ಬಾಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಫೈನಲಿ ಗಾಟ್ ದ ಮೈಕ್. ಮೈಕ್ ವಿಡಿಯೋಸ್ ಮಾಡೋಕ್ಕೆ ನನಗೆ. ನೀನೇನು ಅಂದ್ಕೊಂಡೆ? ಫೋನ್ ನೋಡು, ಈ ಥರ ಇದೆ ಇದು. I'm making video, please don't make noise, please. See Atul. Finally I got this mic. ಇರೋ ನಿಮಿಷ, ನೀನು ಹಿಂಗೆ ಕಾಡ್ಸು, ನನಗೆ ನಿಜ ಬೇಜಾರಾಗುತ್ತೆ, ಹೇಳ್ತಾ ಇದ್ದೀನಿ. ಸಿಯೋ ಪ್ಲೀಸ್ ಪ್ಲೀಸ್, ಸಿಯೋ ಪ್ಲೀಸ್ ಬಾ, ನೀನು ಬಾ. ಸೊ ಫೈನಲಿ ನನಗೆ ಈ ಮೈಕ್ ಸಿಕ್ತು. ನಾನು ಯಾವಾಗಿಂದ ವೆಯ್ಟ್ ಮಾಡ್ತಿದ್ದೆ, ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಅಂದರೆ, ಇಂಡಿಯಾದಿಂದ ಯಾರನ್ನ ಬರೋರಿದ್ರೆ ಅವ್ರ ಕಡೆಯಿಂದ ತರಿಸ್ಕೊಳ್ಳೋಣ ಅಂತ ಕೂಡ ನಾನು ಅಂದ್ಕೊಂಡೆ ಫಸ್ಟು. ಆ್ಯಕ್ಚುಲಿ ಒಂದಿಬ್ಬರು ಬರೋರಿದ್ರು, ಆಮೇಲೆ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ರಿಟರ್ನ್ ಮಾಡೋಕ್ಕಾಗಲ್ಲ, ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಸ್ಟಾಕ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಐ ಗಾಟ್ ಇಟ್. ಒಂದು ಕಾಲ್ ಬರ್ತಾ ಇದೆ, ಒಂದು ನಿಮಿಷ. ಈಗ ಫುಲ್ ಇಷ್ಟೆಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಇದ್ದರೆ ನನ್ನ ಆಫೀಸ್ ಕಲೀಗ್ ಒಬ್ರು ಕಾಲ್ ಮಾಡಿಬಿಟ್ಟು ಹೋಲಿ ಆಡೋಕ್ಕೆ ಹೋಗೋಣ ಬಾ ಅಂತ ಕರೀತಿದ್ದಾರೆ. ಹೋಗೋಣ ಅತುಲ್, ನೋಡಿ ಎಷ್ಟು ಚೆನ್ನಾಗೆಲ್ಲ ರೆಡಿ ಆಗಿದ್ದೀನಿ. ಈಗ ಹೋಲಿ ಆಡ್ಕೊಂಡು, ಲಾಸ್ಟ್ ಇಯರ್ ಹೋಗಿಲ್ಲ, ಪ್ಲೀಸ್ ಹೋಗೋಣ ಬಾ. ಹಾಂ ಬೇಡ, ಆಡೋದು ಬೇಡ, ವಿಡಿಯೋ ತೆಗಿ ನಂದು. ಹಾಂ ಪರವಾಗಿಲ್ಲ, ಜಸ್ಟ್ ಮೇಕ್ ಅವರ್ ವಿಡಿಯೋ ಆಯಿತಾ? ಹೋಗೋಣ. See you. We are going to play. Papa? No, we are going to play Holi. ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗಿ ಹೋಲಿ ಆಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಫೈನಲಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿ ಒಂದಿಷ್ಟು ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ಇವಾಗ ಇದನ್ನು ಆ್ಯಕ್ಟಿವೇಟ್ ಮಾಡಿದೆ. ಹೆಂಗೆ ಬರ್ತಾಯಿದೆ ವಾಯ್ಸ್ ಅಂತ ನೋಡಿ. ಆ್ಯಂಡ್ ಇದರಲ್ಲಿ 2 ಆಪ್ಷನ್ ಇದೆ. ಗ್ರೀನ್, ಒಂದು ನಿಮಿಷ ಬೇಡ, ತಿನ್ನುಕಂದ.
ಇದು ಬ್ಲೂ ಕಲರ್ ಆ್ಯಂಡ್ ಇದನ್ನು ಪ್ರೆಸ್ ಮಾಡಿದ್ರೆ ಗ್ರೀನ್ ಕಲರ್ ಆಗುತ್ತೆ. ಆ್ಯಂಡ್ ಅದು ಜಾಸ್ತಿ ನಾಯ್ಸ್ ಕ್ಯಾನ್ಸಲೇಷನ್ಗೆ ಒಂದಿದೆ, ಇನ್ನೊಂದು ಹಾಗೆ ನಾರ್ಮಲು. ಎರಡರಲ್ಲಿ ಯಾವ ಥರ ಬರ್ತಿದೆ ಅಂತ ನನಗೆ ಹೇಳಿ, ಓಕೆನಾ? ಆ್ಯಂಡ್ ಫೈನಲಿ ನನಗೆ ಮೈಕ್ ಸಿಕ್ತು. ಹೊರಗಡೆ ಎಲ್ಲ ನಾವು ಹೋದಾಗ ಆರಾಮಾಗಿ ಇನ್ಮೇಲೆ ವೀಡಿಯೋಸ್ ಮಾಡ್ಬೋದು. ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೊರಗಡೆ ಎಲ್ಲ ಏನು ವೀಡಿಯೋಸ್ ಮಾಡಿರ್ತೀನಲ್ಲ, ಅದನ್ನು ಒಂದೊಂದೇ ಸ್ಮಾಲ್ ಕ್ಲಿಪ್ಪುಗಳನ್ನ ತೊಗೊಂಡು ಇದು ಚೇಂಜ್ ಮಾಡ್ತಾಯಿದ್ದೆ. ಏನದು ಆಡಿಯೋ ಮಿಕ್ಸ್ನ ಚೇಂಜ್ ಮಾಡ್ತಿದ್ದೆ. ಅದು ಮಾಡಿದ್ಮೇಲೂ ಒಂಥರ ಕೆಟ್ಟದಾಗಿ ತುಂಬ ಫುಲ್ಲು ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಅದು ಸೌಂಡು. ಸೊ ಇನ್ಮೇಲೆ ನನಗೆ ಮೈಕ್ ಸಿಕ್ತು. ಯೇ ಎಷ್ಟು ತರಲೆ ಅಂತ ಹೇಳಿದ್ರೆ, ನಾನು ವೀಡಿಯೋಸ್ ಮಾಡ್ತಿದ್ರೆ ಇದರಲ್ಲಿ ನಾನು ಇನ್ನೊಂದು ಮೈಕ್ ಕೊಟ್ಟಿದ್ದೆ, ಅದನ್ನ ತೆಗೆದ್ಬಿಟ್ಟು ಅದೇ ಸೌಂಡ್ ಬಂದಿದ್ದು ನಿಮಗೆ ಆವಾಗಲಿನ ಕ್ಲಿಪ್ಪಲ್ಲಿ ಟಕ 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 ಅಂತ ಏನು ಸೌಂಡ್ ಬಂತಲ್ಲ. ಏನು ಮಾಡಿದಾಳೆ ನೋಡಿ ಇಲ್ಲಿ, ತೋರ್ಸು. ಓದೋದು ಬರೆಯೋದ್ರಲ್ಲಿ ಇದೆಲ್ಲ ಇದು ಮಾಡಬೇಡ ಆಯ್ತಾ. ಓದೋದು ಬರೆಯೋದ್ರಲ್ಲಿ ಈ ಥರದ್ದು ಮಾತಾಡುವ. I'm a cheeky girl. What girl? Cheeky girl. What does that mean? Because I don't know what cheeky means, but I just call myself cheeky. Tricky girl. Tricky. Cheeky. Cheeky. What is that? Like a little sneaky one. ಅಲ್ಲಿ ಇಡ್ಕೊ ಮೈಕ್, ಮಾತಾಡಿದ್ರು ಕೇಳಿಸಲ್ಲ. It's like sneaky. ದೂರ ಇಟ್ಕೊ. It's like I'm doing sneaky. ಓಕೆ. That's ಆ್ಯಕ್ಚುಲಿ ಇದು ಜೆನ್ ಆಲ್ಫಾ. ಓಕೆ, ಈ ಜೆನ್ ಆಲ್ಫಾದು ನಮಗೆ ಜೆನ್ಸಿದೇನೆ ನಮ್ಗೆ ಏನೂ ಅರ್ಥ ಆಗಲ್ಲ. ಇನ್ನು ಜೆನ್ ಆಲ್ಫಾ ನಮ್ಗೆ ಇನ್ನೂ ಅರ್ಥ ಆಗಲ್ಲ. ಇದನ್ನೆಲ್ಲ ನಮ್ಗೆ ಅರ್ಥ ಆಗಬೇಕಂದ್ರೆ ತುಂಬ ಒಂದಿಷ್ಟು ಕೋರ್ಸ್ಗಳು ಮಾಡಬೇಕು. ಇದನ್ನೆಲ್ಲ ಡಿಕೋಡ್ ಮಾಡಬೇಕು ಅಂದರೆ ಏನು ಹೇಳು. I always talk English, but I don't know Kannada well. ಕಲ್ತ್ಕೋ ಹೇಳು. ಕಲ್ತ್ಕೊಳ್ತೀನಿ, ಕಲ್ತ್ಕೊಂತೀನಿ ಅಂತ ಹೇಳಬೇಕು. ಹಂಗೆಲ್ಲ ನನಗೆ ಕೆಟ್ಟ ಕೋಪ ಬರುತ್ತೆ. Okay, ಕಲ್ತ್ಕೊತೀನಿ. ಇನ್ಮೇಲೆ ಮಾತಾಡ್ತೀನಿ. ಅದೆಲ್ಲ ಹಿಂದಿ ಅಲ್ಲಮ್ಮ, ಇನ್ಮೇಲೆ ಅದು ಹಿಡ್ಕೊಳ್ಳೋ. ಇನ್ಮೇಲೆ ಹಾಂ ಮಾತಾಡ್ತೀನಿ. ಕೊಡೋದು ಮೈಕ್ ಕೊಡು. ಆಟ ಆಡೋ ಸಾಮಾನಲ್ಲ ಅದು, ಕೊಡಿ. ನೋಡ್ಬೋದು ಇವಾಗ ಹೋಲಿ ಆಡೋಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಮತ್ತು ಸಿಯು ಮುಂಚೆನೇ ಬಂದ್ವಿ. ಅದಾದಮೇಲೆ ಅತುಲ್ ಬಂದರು. ಅವ್ರಿಗೆ ಆಟ ಆಡೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ನಾವು ಮುಂಚೆ ಬಂದಿದ್ದರಿಂದ ಸಿಯು ಚೆನ್ನಾಗಿ ಆಟ ಆಡಿದ್ಲು, ನಾನು ಇನ್ನಷ್ಟು ಆಟ ಆಡಿರಲಿಲ್ಲ. ಅಷ್ಟರಲ್ಲಿ ಅತುಲ್ ಬಂದ ತಕ್ಷಣ ಫುಲ್ಲು ಅಪ್ಲೈ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಆ್ಯಂಡ್ ಎಸ್, ಪಾಪ ಅವ್ರಿಗೆ ಆಡೋಕ್ಕೆ ಇಷ್ಟ ಇರಲಿಲ್ಲ, ಆದ್ರೂ ಫುಲ್ಲು ಕಲರ್ ಮಾಡಿಕೊಂಡ್ರು. ಆ್ಯಂಡ್ ಹಾಗೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ. ಆ್ಯಂಡ್ ಈ ಥರ ಅರೇಂಜ್ಮೆಂಟ್ಸು ತುಂಬ ಕಡೆ ಮಾಡಿದರು ಆಯಿತಾ. ಆ್ಯಂಡ್ ಹಿಂದೆಗಡೆ ನೀವೇನು ಸ್ಟಾಲ್ಗಳು ನೋಡ್ತಾ ಇದ್ದೀರಾ, ಅಲ್ಲಿ ಕಲರ್ಗಳನ್ನ ಸೇಲ್ ಕೂಡ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಹಿಂದೆಗಡೆ ನೀವು ನೋಡಿದ್ರೆ ಉದ್ದಕ್ಕೂ ಲೈನಲ್ಲಿ ಏನಿದೆ ಅಲ್ಲಿ ಫುಡ್ ಸ್ಟಾಲ್ ಎಲ್ಲ ಇತ್ತು, ಚೆನ್ನಾಗಿ ಅರೇಂಜ್ ಮಾಡಿದರು. ಆ್ಯಂಡ್ ಇದಷ್ಟೇ ಅಲ್ದಿರ ಸುಮಾರು ಏರಿಯಾಗಳಲ್ಲಿ ಈ ಥರ ಅರೇಂಜ್ ಮಾಡಿದರು. ಆ್ಯಂಡ್ ಇವತ್ತು ಸಾಯಂಕಾಲ ಇನ್ನೊಂದು ಪ್ಲೇಸಲ್ಲಿತ್ತು, ಆ್ಯಂಡ್ 2 ದಿನ ಆದಮೇಲೆ ಇನ್ನೊಂದು ಪ್ಲೇಸಲ್ಲಿತ್ತು. ಆ ಥರ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ನಿಮ್ಗೆ ನೋಡಿದ್ರೆ ಎಲ್ಲನ ಯಾವುದನ್ನು ಒಂದೇ ಒಂದು ಸೈಡಿಂದನೂ ನಿಮಗೆ ಅನಿಸುತ್ತೆ ನಾವು ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು. ಅಷ್ಟು ಚೆನ್ನಾಗಿ ಇಲ್ಲಿ ಹಬ್ಬಗಳನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ನಿಜವಾಗ್ಲೂ ಸಖತ್ ಎಂಜಾಯ್. ನಮ್ಮ ಅವತಾರಗಳು ನೋಡಿ ಹೆಂಗಿದೆ. ಬಾಯ್ಲಿ ಹೆಂಗಿತ್ತು ಚಿನ್ನ, ಹೆಂಗಿತ್ತು? ಇಷ್ಟ ಆಯ್ತಾ? ಫಸ್ಟ್ ಟೈಮ್ ಸಿಯು ಇದು ಹೋಲಿ ಆಡಿದ್ದು. ಅವಳಿಗೆ ಹೋಲಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಹಾಂ, ಇವರಿಗೆ ಪಾಪ ಆಡೋದೇ ಇರಲಿಲ್ಲ. ನಾನು ಏನು ಆಡಲಿಲ್ಲ, ಜಸ್ಟ್ ಒಂಚೂರು ಹಿಂಗೆ ಇಷ್ಟಿಷ್ಟ ಆಡಿರೋದು. ಇವ್ರಿಗೆ ಪಾಪ ಏನು ಆಡೋ ಇಂಟ್ರೆಸ್ಟು ಇರಲಿಲ್ಲ. ಆದರೂ ಮತ್ತು ಸ್ವಲ್ಪ ಹೋಲಿ ಅಂದಮೇಲೆ ಹಾಕ್ಕೋಬೇಕಲ್ಲ ಅಲ್ಲ. ಬಟ್ ಸಿಯು ಚೆನ್ನಾಗಿ ಆಡೋದು. ಸಿಯು ಸಕ್ಕತ್ತಾಗಿ ಕಾಣ್ತಾಳೆ, ಕ್ಯೂಟಾಗಿ ಕಾಣ್ತಾವಳೆ ಅಲ್ಲ. ಓಕೆ, ಕಿರ್ಚ್ಬೇಡ. ಓಕೆ, ಏಯ್ ಯಾಕದು? ಓಕೆ, ಇನ್ನೇನು ಇವಾಗ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಏನೋ ಹಸು ಆಗ್ತಿದೆ, ಊಟ ಮಾಡೋಕೆ ಹೋಗ್ಬೇಕಷ್ಟೇ. ಇವಾಗ ಹೊರಗಡೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು. ಹಾಂ, ಡಿನ್ನರ್ ಅಲ್ಲ. ಇವಳು ಆಲ್ರೆಡಿ ಹಿಂಗಂತೆ ಹಿಂಗಂತೆ. ಏನು ತಿಂತೀಯ ಸಿಯೋ? ಏನು ತಿಂತೀಯ?
ಮೊಮೋಸಾ? ಮೊಮೋಸ್ ಇಲ್ಲ. ಹಾಂ, ನಾನು ಲಾಸ್ಟ್ ವೀಕ್ ಮೊಮೋಸ್ ಮಾಡಿದ್ದೆ, ಚಿಕನ್ ಮೊಮೋಸ್. ಯಮ್ ಸಖತ್ತಾಗಿತ್ತು ಅಲ್ಲ? ಯಾ ಚೆನ್ನಾಗಿತ್ತು. ನಾಳೆ ಮಾಡ್ತೀನಿ ತಗೋ. ಇವತ್ತು ಸಾಯಂಕಾಲ ಅಲ್ಲಿ ಹೋಗ್ತೀವಲ್ಲ, ಸಾಮಾನು ತರಕ್ಕೆ ಹೋಗ್ತೀವಲ್ಲ, ಆವಾಗ ಇವತ್ತು ಸಾಯಂಕಾಲ ಸಾಮಾನು ತರಕ್ಕೆ ಹೋಗ್ತೀವಲ್ಲ ಹ್ಯಾರಿಸ್ ಪಾರ್ಕ್ಗೆ ಹೋಗ್ಬಿಟ್ಟು ಚಿಕನ್ ತೊಗೊಂಡ್ಬಂದು ನಾಳೆ ಚಿಕನ್ ಮೊಮೋಸ್ ಮಾಡ್ತೀನಿ. ಓಕೆ, ನಾಳೆ ನೀನು ಸ್ಕೂಲಿಂದ ಬರ್ತೀಯಲ್ಲ, ಬಂದು ಇವಾಗ ಎಷ್ಟು ಟೈಮು? 9 ಗಂಟೆ ಆಗ್ತಿದೆ. ಸರಿಯಾಗಿ ನಿದ್ದೆ ಬರ್ತಾಯಿದೆ. ಆಕಲಿ ಈಗಷ್ಟೇ ಬಂದರು. ಆ್ಯಕ್ಚುಲಿ ನಾವು ಹೋಗಿಲ್ಲ ಮಾರ್ಕೆಟ್ಗೆ, ಹ್ಯಾರಿಸ್ ಪಾರ್ಕ್ಗೆ ನಾವು ಹೋಗಿಲ್ಲ. ಇವರೊಬ್ಬರೇ ಹೋಗಿದ್ರು. ಗ್ರೇಪ್ಸಲ್ಲಿ ಸಿಕ್ತಾ? ಅಲ್ಲಿ ಓಪನ್ ಇತ್ತಾ? ಬಟ್ ಇದು ಕ್ರಂಚಿನಾ? ಇಟ್ಸ್ ನಾಟ್ ಕ್ರಂಚಿ ಒನ್. ಕ್ರಂಚಿನೇನಾ? ಇಲ್ಲಿ ಗ್ರೇಪ್ಸ್ ಹೆಂಗೆ ಗೊತ್ತಾ, ಒಂದಿಷ್ಟು ಕ್ರಂಚಿ ಸಿಗುತ್ತೆ. ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಕ್ರಂಚಿ. ಇಟ್ಸ್ ನಾಟ್ ಕ್ರಂಚಿ. ಕ್ರಂಚಿ ಕ್ರಂಚಿ ಗ್ರೇಪ್ಸ್ ತೋರಿಸ್ತೀನಿ ನೋಡಿ ನಿಮಗೆ. ಅದು ಸ್ವಲ್ಪ ಇಂಡಿಯನ್ ಗ್ರೇಪ್ಸ್ ಥರ ಇದೆ, ಒಂದು ಸ್ವಲ್ಪ ಇಂಡಿಯನ್ ಗ್ರೇಪ್ ಸ್ವೀಟ್ನೆಸ್ ಇರುತ್ತಲ್ಲ ಆ ಥರ. ಇದು ಕ್ರಂಚಿ ಗ್ರೇಪ್ಸ್ ಆಯಿತಾ. ಹಾಗೆ ಇದು ತಿಂತಾ ಇದ್ರೆ ಕರುಮ್ ಕುರುಮ್ ಅನ್ನತ್ತೆ ಒಂದು ಸ್ವಲ್ಪ. ಆ್ಯಂಡ್ ಸ್ವೀಟು ಇರುತ್ತೆ, ಅಷ್ಟು ಲೆವೆಲ್ಗೆ ಸ್ವೀಟ್ ಇರಲ್ಲ. ಇದೇನಿದೆಲ್ಲ ಸ್ವೀಟು, ಇದು ಸ್ವಲ್ಪ ಹುಳಿ ಮತ್ತು ಸ್ವೀಟ್ ಎರಡು ಮಿಕ್ಸ್ ಇರುತ್ತೆ. ಇದು ಆ ಥರ ಅಲ್ಲ, ಇದು ಒಂಥರ ಕಾಯಿ ಥರ ಇದೆ ಅಂತ ಅನಿಸುತ್ತೆ, ಬಟ್ ಅದು ಕಾಯಿ ಇರೋದಿಲ್ಲ, ತಿನ್ನೋ ಥರನೇ ಇರುತ್ತೆ. ಚೆನ್ನಾಗಿದೆ. ಇದು ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ, ಟೇಸ್ಟಿ ಅನಿಸುತ್ತೆ. ಇದು ಕ್ರಂಚಿ ಬಂದ್ಬಿಟ್ಟು ಒಂದು ಸ್ವಲ್ಪ ಕಾಸ್ಟ್ಲಿ ಕೂಡ. ಓಕೆ, ಆ್ಯಂಡ್ ಬಿರಿಯಾನಿ ನಾನಿವತ್ತು ಏನು ಲಂಚು ಡಿನ್ನರ್ ಏನು ಪ್ರಿಪೇರ್ ಮಾಡಿಲ್ಲ, ಹಾಗಾಗಿ ಬಿರಿಯಾನಿ. ಆ್ಯಂಡ್ ಇಂಡಿಯಾದಿಂದ ಬಂದಂಥ ಸ್ನ್ಯಾಕ್ಗಳು ನಮ್ಗೆ ಇಲ್ಲಿ ಸೂಪರ್ ಮಾರ್ಕೆಟಲ್ಲೇ ಸಿಗುತ್ತೆ. ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಮಾತ್ರ ಸಿಗುತ್ತೆ. ಎಲ್ಲಿ ಜಾಸ್ತಿ ಇಂಡಿಯನ್ಸ್ ಇದ್ದಾರೋ ಅಲ್ಲಿ ಇಂಡಿಯನ್ ಸೆಕ್ಷನ್ ಇಟ್ಟಿರ್ತಾರೆ, ಸೊ ಅದರಲ್ಲಿ ಸಿಕ್ಕತ್ತೆ. ಮತ್ತಿನ್ನೇನು ನನಗೆ ಎಷ್ಟು ಟಯರ್ಡ್ ಆಗಿದೆ ಅಂತಂದ್ರೆ ಏನು ಮಾಡೋಕ್ಕೆ ಮನಸ್ಸಾಗ್ತಿಲ್ಲ, ಎದ್ದೇಳಕ್ಕೂ ಮನಸ್ಸಾಗ್ತಿಲ್ಲ. ಪಾಪ ಅವರು ಮಷಿನ್ ಹಾಕು ಅಂತ ಹೇಳಿದ್ರು, ನಾನು ಅದು ಹಾಕಿಲ್ಲ, ಹಾಕ್ತೀನಿ ಇವಾಗ. ಈಗ ಹಾಕಿದ್ರೆ ಊಟ ಮಾಡಿ ಮಲಗೋಷ್ಟೊತ್ತಿಗೆ ಆಗುತ್ತೆ. ಆಮೇಲೆ ಡ್ರೈಯರ್ಗೂ ಅಷ್ಟೇ ಹಾಕ್ಬಿಟ್ಟು ಮಲಗ್ಬಿಡ್ಬೋದು. ಲಿಟ್ಲ್ ಹಾರ್ಟ್ಸು ಇಂಡಿಯಾದಲ್ಲಿ ಎಷ್ಟಿದು? 10 ರೂಪಾಯಿ ಅಲ್ಲ? 10 ರೂಪಾಯಿ. ಇಲ್ಲೆಷ್ಟು ಅಂದರೆ ಎಷ್ಟಾಗುತ್ತೆ? ಪ್ಲಸ್ ಒಂದು 65-70 70 ಮಾತ್ರ ಫುಲ್ಲು ಶೈನಿಂಗ್ 70-75 ರೂಪೀಸ್ ಕೊಟ್ಟು ಲಿಟ್ಲ್ ಹಾರ್ಟ್ಸ್. ಅಲ್ಲಿ 10 ರೂಪಾಯಿ ಕ್ಯಾನಲ್ಲೇ ಸಿಗುತ್ತೆ. ಒಂದು ಯಾವುದಲ್ಲಿ ಅಂದರೆ ಟೆಟ್ರಾ ಪ್ಯಾಕ್ ಒಂದಿಷ್ಟು ಪ್ಯಾಕ್ಸ್ ಇರ್ತವೆ, ಆ ಥರದ ಪ್ಯಾಕ್ ಒಂದಿಷ್ಟು ಸಿಗ್ತವೆ. ಅದು ಬಿಟ್ಟರೆ ನಾರ್ಮಲ್ ಆಗಿ ಕ್ಯಾನಲ್ಲೇ ಬರುತ್ತೆ. ನನಗೆ ಮೊನ್ನೆ ಅದೇ ಅಂತ ಇದೆ, ಇವಾಗ ಸಡನ್ನಾಗಿ ಹಾಲು ಬೇಕಂದ ತಕ್ಷಣ ಫ್ರಿಜ್ ತೆಗೆದ್ಬಿಟ್ಟು ಫ್ರಿಜ್ ಡೋರಲ್ಲಿ ಕೈ ಇಡ್ತಾ ಇದೆ. ಅದು ರೂಢಿ ಆಗಿಬಿಟ್ಟಿದೆ ಇವಾಗ. ಅಕಸ್ಮಾತ್ ನಾವು ಏನು ಇಂಡಿಯಾಗೆ ಹೋದ್ರೂ ಇದ್ರದ್ದು ರೂಢಿ ಆಗಿಬಿಟ್ಟಿದೆ ಅಲ್ಲ, ಫುಲ್ಲು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಇವಾಗ. ಇದನ್ನ ಮಿಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಸ್ಪೆಷಲಿ ನಿನ್ನೆ ಲಾಸ್ಟ್ ಸ್ಟೇಜ್ ಉಳಿದಿತ್ತು, ಅದು ನಾನು ಬಿಸಿ ಮಾಡಿಬಿಟ್ಟು ಪಾತ್ರೆಯಲ್ಲಿ ಇಡಬೇಕಾದ್ರೆ ನನಗೆ ಬೆಂಗಳೂರು ನೆನಪಾಯ್ತು ಅಲ್ಲ, ಅದೇ ಹೇಳ್ತಾ ಇದ್ದಾರೆ ಅದು ನೆನಪ. ಇವಾಗ ಅದೊಂಥರ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಅಲ್ಲಿ ಹೋಗಿ ಹಾಲು ಕವರ್ ಕಟ್ ಮಾಡೋದು ಪ್ಲಾಸ್ಟಿಕ್ ಅದು ಬರ್ತೋಗ್ಬಿಟ್ಟಿದೆ, ಗಟ್ಟಿಸೆ ಹೊಟ್ಟೋಗಿದೆ. ಬಟರ್ ಎಷ್ಟು ಸಲ ಹೇಳಿದ್ರು ಇದನ್ನೇ ಆಗಲ್ಲ. ಆ್ಯಂಡ್ ಕಸೂರಿ ಮೇಥಿ ನೋಡಿ, ನಾನು ಎಷ್ಟು ಯೂಸ್ ಮಾಡ್ತೀನಿ ಅಂದರೆ ಕಸೂರಿ ಮೇಥಿ ಮಾತ್ರ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀನಿ. ಏನಿಲ್ಲ ಅಂದರೆ ಇದೊಂದು 2-3 ತಿಂಗಳಲ್ಲಿ ಖಾಲಿ ಮಾಡಿಬಿಡ್ತೀನಿ, ಅಷ್ಟು ತುಂಬ ಅಡುಗೆಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ನಮ್ಮ ಕಡೆ ಬ್ಯಾಡಗಿ ಮೆಣಸಿನ್ಕಾಯಿ ಇದು ಬಂದು ಕಾಶ್ಮೀರಿ ಲಾಲ್ ಮಿರ್ಚಿ. ಎಷ್ಟಾಯ್ತದ? $16. ಎಷ್ಟಾಗುತ್ತದು 16 ಅಂದರೆ? ಒಂದು 550, ಒಂದು 800 ರೂಪಾಯಿ. ಅರ್ಧ ಕೆಜಿ ಇದೆ ಇದು, ಒಂದು 800 ರೂಪಾಯಿ ಆಗಿರುತ್ತೆ. ಕೊತ್ತಂಬರಿ ಎಷ್ಟು ಕೊಟ್ಟೆ? $2. ಮಿರ್ಚಿ $5.
550 ರೂಪಾಯಿ. 250 ರೂಪಾಯಿ 260 ರೂಪಾಯಿ ಅನ್ಕೊಳ್ಳಿ. ಕೊತ್ತಂಬರಿ ಪುದೀನ ಇಲ್ಲಿ ಕೊತ್ತಂಬರಿ ಪುದೀನ ಪ್ರೈಸ್ ಹೇಳ್ತೀನಿ ನಿಮಗೆ. ಸಖತ್ ಕಾಮಿಡಿ ಅನ್ಸುತ್ತೆ. ಇದು ಇಷ್ಟು ಒಂದು ಕಟ್ಟು $2 $1 1.5 55 ಒಂದು ಎಷ್ಟೊಂದು 25 50 70 80 ರೂಪಾಯಿ 80 ರೂಪಾಯಿ 80 ರೂಪಾಯಿ ಪ್ಲಸ್ ಇದೊಂದು 110 ರೂಪಾಯಿ 110 ರೂಪಾಯಿ ಕೊತ್ತಂಬರಿ ಸೊಪ್ಪಿಗೆ. ಇದೇ ತಮ್ಮನೆಲ್ಲ ಹಾಕಂಡ ಇವಾಗ 110 ರೂಪಾಯಿ. ಎಷ್ಟು ಇದರಲ್ಲಿ ಇದೆಯಾ? ಎಷ್ಟು? 2.25. ಇಷ್ಟಕ್ಕೆ 130-140 ರೂಪಾಯಿ ಇರುತ್ತೆ. 140 ರೂಪಾಯಿ. ಸಖತ್ ಕಾಮಿಡಿ ಅನ್ಸುತ್ತಲ್ಲ. ಇದೆಷ್ಟು? ಕಡಲೆ ಪಪ್ಪು ಅಂತಾರಲ್ಲ ಪುಟಾಣಿ. 3.5 150 180 200 ರೂಪಾಯಿ. $1.55 ಅಷ್ಟೆಲ್ಲ ಯಾರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಸುಮ್ಮನೆ ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ವಿಡಿಯೋಸ್ ನೋಡ್ತಾರೆ. ಕಡಲೆ ಬೀಜ ಎಷ್ಟು? ಇನ್ನೊಂದೇನು ಗೊತ್ತಾ, ಇಲ್ಲಿ ಶೇಂಗಾ, ಕಡಲೆ ಬೀಜ ಮತ್ತೆ ಬಾದಾಮಿ ಎರಡರಲ್ಲಿ ಯಾವ್ದು ಗೊತ್ತಾ ಪ್ರೈಸ್ ಜಾಸ್ತಿ? ಕಡಲೆ ಬೀಜದ ಪ್ರೈಸ್ ಜಾಸ್ತಿ. ಇದಕ್ಕಿಂತ ಬಾದಾಮಿ ಬಂದ್ಬಿಟ್ಟು ಕಮ್ಮಿ ಇರುತ್ತೆ. ಜನರಲ್ ಆಗಿ ಇವಾಗ ಸಿಪ್ಪೆ ಇರೋಂಥದ್ದು ನಿಮ್ಗೆ ಯಾವಾಗನ ಈ ಕಡೆ ಇದು ಹೋಗ್ತೀವಲ್ಲ ಸೂಪರ್ ಮಾರ್ಕೆಟ್ ಅಥವಾ ಈ ಥರ ಇಂಡಿಯನ್ ಮಾರ್ಕೆಟ್ಗೆ ಹೋದಾಗ ನಿಮ್ಗೆ ತೋರಿಸ್ತೀನಿ. ಈ ಸಿಪ್ಪೆ ಜೊತೆಗೆ ಇರೋಂಥ ಕಡಲೆ ಬೀಜ ಮತ್ತು ಬಾದಾಮಿ ಎರಡು ಒಂದೊಂದು ಒಂದೇ ಕಡೆ ಇಟ್ಟಿರ್ತಾರೆ. ಅದು ಇದು $10 ಆದರೆ ಅದು $9 ಇರುತ್ತೆ. ಕರೆಕ್ಟು ಅಲ್ಲ? ಇದೆಷ್ಟು? $8. ಓಕೆ, 400 ರೂಪಾಯಿ. 420 ರೂಪಾಯಿ. ಆಲ್ರೈಟ್, ಇವಾಗ ಊಟ ಮಾಡೋಣ. ಬಿರಿಯಾನಿ ಸರಿ ಹಪ್ಪು ಹಾಕಿದೆ. ಇವಾಗ ಬಿರಿಯಾನಿ ತೆಗೆದು ಊಟ ಮಾಡೋಣ. ಓಕೆ, ಎಷ್ಟು? ಇದಿಷ್ಟು ಬಿರಿಯಾನಿಗೆ ಎಷ್ಟು ಅಂದರೆ 2200 ರೂಪಾಯಿ 2 ಬಿರಿಯಾನಿಗೆ. ಇಟ್ಸ್ ಫೈನ್. ಇದಕ್ಕೆ ಪರವಾಗಿಲ್ಲ. ಬಟ್ ಅದು ಕೊತ್ತಂಬರಿಗೆಲ್ಲ 100-200 ರೂಪಾಯಿ ಕೊಡಬೇಕು, ಅಂದರೆ ಹೊಟ್ಟೆ ಉರಿಯುತ್ತೆ. ಓಕೆ ಗೈಸ್, ಇನ್ನೇನು ಮಲಗುವಂಥ ಟೈಮ್ ಇವಾಗ. ಸಿಕ್ಕಾಪಟ್ಟೆ ಟಯರ್ಡಾಗಿ ಇನ್ನೇನು ಊಟ ಮಾಡಿ ಮಲಗ್ತಾ ಇದ್ದೀವಿ ಅಷ್ಟೇ. ಸೊ ಇದು ಒಂದು ರ್ಯಾಂಡಮ್ ಬ್ಲಾಗ್, ಏನೋ ಎಲ್ಗೋ ಹೋಗೋಕ್ಕೋಸ್ಕರ ಅಂತ ಬ್ಲಾಗ್ನ ಶುರು ಮಾಡಿದ್ದು. ಬಟ್ ಎಸ್, ನಿಮಗೆ ಹೋಲಿ ಕೂಡ ಶೇರ್ ಮಾಡ್ದಂಗೆ ಆಯಿತು, ಇಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್.